ನಮಸ್ತೆ. ನನ್ನ ಹೆಸರು ಕುಪಾಸ್ತ್. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಒಬ್ಬ ಮಹಾರಾಜ ಇಲ್ಲಿ ಅವನು ಸಾಕಷ್ಟು ತನ್ನ ರಾಜ್ಯದೊಳಗೆ ಒಂದು ಸುಭಿಕ್ಷೆಯ ವಾತಾವರಣ ನಿರ್ಮಾಣ ಮಾಡಿದ್ದಾನೆ. ಯಾರಿಗೂ ಏನು ತೊಂದರೆ ಆಗಲ್ಲ. ಎಲ್ಲ ಜನಗಳಿಗೆ ಒಳ್ಳೆಯ ಸವಲತ್ತುಗಳು, ಊಟ ಇರ್ಬೋದು, ವಸತಿ ಇರ್ಬೋದು, ಎಲ್ಲ ರೀತಿಯಿಂದಲೂ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಯಾವುದೂ ತನ್ನ ಪ್ರಜೆಗಳಿಗೆ ಸಮಸ್ಯೆಗಳಿರಂಗಿಲ್ಲ. ಅದಕ್ಕೆ ಒಂದು ಸಲ ಅವನು ವಿಚಾರ ಮಾಡ್ತಾನೆ, ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಪ್ರಜೆಗಳ ಸ್ವಲ್ಪ ಆದರೂ ನನ್ನ ಬಗ್ಗೆ ಏನಾದ್ರು ಕೃತಜ್ಞತೆ ಇದೆಯಾ, ನನ್ನ ಬಗ್ಗೆ ಏನಾದರೂ ವರ್ಣನೆ ಮಾಡ್ತಾರಾ ಶಬ್ದಗಳನ್ನು ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ ಅವನಿಗೆ. ಅದಕ್ಕೆ ಒಂದು ಸಲ ಏನು ಮಾಡ್ತಾನೆ ಅವನು, ತನ್ನ ರಾಜಧಾನಿ ಒಂದು ಪ್ರಮುಖ ಜಾಗೆಯೊಳಗೆ ಎಲ್ಲ ರಸ್ತೆಗಳು ಕೂಡುತ್ತೋ ಆ ಸರ್ಕಲ್ನಲ್ಲಿ ತನ್ನದೇ ಒಂದು ಪ್ರತಿಮೆಯನ್ನು ಮಾಡಿ ಅಲ್ಲೇ ನಿಲ್ಲಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ. ಇಡೀ ಎಲ್ಲ ಊರಿನ ಜನಗಳಿಗೆ ಕರೆದು ಮೃಷ್ಟಾನ್ನ ಭೋಜನವನ್ನು ಹಾಕಿಸ್ತಾನೆ. ಜಾತ್ರೆ ಥರ ಅದು ನಿರ್ಮಾಣ ಆಗುತ್ತೆ. ಆಯಿತು, ಅದು ಕಾರ್ಯಕ್ರಮ ಮುಗೀತು. ಎಲ್ಲ ಜನ ತಮ್ಮ ಪಾಡಿಗೆ ಹೋದರು. ಮರುದಿವಸ ರಾಜ ಏನು ಮಾಡ್ತಾನೆ, ಮಾರು ವೇಷದಲ್ಲಿ ಆ ಊರೊಳಗೆ ಎಲ್ಲ ಕಡೆ ಅಡ್ಡಾಡ್ತಾನೆ. ಜನ ಅಭಿಪ್ರಾಯ ಏನು? ಸೊ ನಿನ್ನೆ ಕಾರ್ಯಕ್ರಮ ಆಯಿತು, ನಂದು ಮೂರ್ತಿನೂ ಆಯಿತು, ಎಲ್ಲನೂ ಆಯಿತು, ಜನ ಏನು ಅಂತಾರೆ ಕೇಳಬೇಕು ಅಂತ ಎಲ್ಲ ಕಡೆ ಅಡ್ಡಾಡ್ತಾನೆ. ಆದರೆ ಸೊ ನಿನ್ನೆ ಆದಂಥ ಕಾರ್ಯಕ್ರಮದ ಬಗ್ಗೆ ಆಗಲಿ, ರಾಜನ ಬಗ್ಗೆ ಆಗಲಿ ಜನ ಯಾವ ಒಂದು ಶಬ್ದನೂ ಹೇಳ್ತಿರಂಗಿಲ್ಲ. ತಮ್ಮ ದಿನನಿತ್ಯದ ಕೆಲಸದಲ್ಲಿ ಅವರು ಮತ್ತು ತೊಡಗಿಬಿಟ್ಟಿರ್ತಾರೆ. ಇದು ನೋಡಿ ರಾಜನಿಗೆ ಸ್ವಲ್ಪ ದುಃಖ ಆಗುತ್ತೆ. ದುಃಖ ಆಗೋದು ಅಷ್ಟೇ ಅಲ್ಲ, ಅವನು ಖಿನ್ನತೆಗೆ ಹೋಗ್ತಾನೆ. ಅಲ್ಲ, ನಾನು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ಪ್ರಜೆಗಳಿಗೆ ಕಲ್ಯಾಣದ ಕೆಲಸ ಎಲ್ಲ ಮಾಡಿರೋದು, ಒಬ್ಬರು ಸಹಿತ ನನ್ನ ಬಗ್ಗೆ ಒಂದು ವರ್ಣನೆ ಮಾಡ್ತಕ್ಕಂಥ ಒಂದು ಶಬ್ದನೂ ಉಪಯೋಗ ಮಾಡೋಂಗಿಲ್ಲಲ್ಲ ಅಂತ ಅವನಿಗೆ ಖಿನ್ನತೆಗೆ ಒಳಗಾಗ್ತಾನೆ. ಅದಕ್ಕೆ ಅವನು ವಿಚಾರ ಮಾಡ್ತಾನೆ, ಏನಿದು, ಈ ರಾಜ್ಯ ಬೇಡ, ಏನು ಬೇಡ, ಇದು ಅಧಿಕಾರ ಬೇಡ, ನಾನು ಬಿಟ್ಕೊಟ್ಬಿಡ್ತೀನಿ, ನಾನು ವೈರಾಗ್ಯಕ್ಕೆ ಹೋಗ್ಬಿಡ್ತೀನಿ ಅಂತೇಳಿ ಸನ್ಯಾಸಿ ಆಗ್ಬಿಡ್ತೀನಿ ಅಂತ ನಿರ್ಣಯ ತಗೋತಾನೆ. ಅದಕ್ಕಿಂತ ಮೊದಲೇ ರಾಜಗುರುಗೆ ಹೇಳ್ತಾನೆ ಅವನು, ನೋಡ್ರಿ ಗುರುಗಳೇ, ಇಷ್ಟೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಚೆಂದ ಕೆಲಸ ಮಾಡಿದ್ದೀನಿ, ಎಲ್ಲರಿಗೂ ಅನುಕೂಲ ಆಗುವಂಗೆ ಮಾಡಿದ್ದೀನಿ, ಆದರೂ ಜನ ನನ್ನ ಬಗ್ಗೆ ಒಂದು ಶಬ್ದನೂ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇಲ್ಲ, ಯಾರ ಬೈದು ಏನೂ ಬರ್ತಾ ಇಲ್ಲ. ಅದಕ್ಕೆ ನನಗೆ ಅಧಿಕಾರನೂ ಬೇಡ, ಈ ರಾಜ್ಯನೂ ಬೇಡ, ಅದಕ್ಕೆ ನಾನು ಬಿಟ್ಟು ಹೋಗ್ಬೇಕಂತ ಮಾಡಿದ್ದೀನಿ ಅಂತ. ಅದಕ್ಕೆ ಗುರುಗಳು ಅವನಿಗೆ ಸಮಾಧಾನ ಮಾಡಿ ಬಾ ಅಂಥೇಳಿ ಅವ್ನು ಕರ್ಕೊಂಡು ಊರು ಹೊರಗೆ ಇರ್ತಕ್ಕಂಥ ಒಂದು ಆಲದ ಮರ ಹತ್ರ ಹೋಗ್ತಾರೆ. ಆಲದ ಮರದ ಹತ್ರ ಹೋಗಿ ಇಬ್ಬರು ನಿಂತಿರ್ತಾರೆ. ಅಲ್ಲೊಂದು ಕೆಳಗಡೆ ಒಂದು ಎಲೆ ಬಿದ್ದಿರುತ್ತೆ, ಆಲದ ಮರದ ಎಲೆ ಬಿದ್ದಿರುತ್ತೆ. ಆ ಎಲೆಗೆ ಗುರುಗಳು ಪ್ರಶ್ನೆ ಕೇಳ್ತಾರೆ, ಏನೇನು ಮೊದಲೇ ಆಲದ ಮರದೊಳಗಿದ್ದಾಗ ಎಲ್ಲರ ಜೊತೆಗೆ ನಿನ್ನ ಸಹವರ್ತಿಗಳಿರ್ಬೋದು, ಆಲದ ಮರ ಇತ್ತು, ಎಲ್ಲ ಇತ್ತು, ಅದಕ್ಕೆ ನಿನಗೆ ಎಷ್ಟೊಂದು ಖುಷಿ ಇತ್ತಲ್ಲ ಅವಾಗಿದ್ದಾಗ. ಆದರೆ ಈಗ ನೀನು ಕೆಳಗೆ ಬಿದ್ದ ನಂತರ ನಿನ್ನ ಸಹವರ್ತಿಗಳಿರ್ಬೋದು, ಸ್ವತಃ ಆಲದ ಮರನೇ ಇರ್ಬೋದು, ಸೊ ನಿನ್ನನ್ನು ಮರ್ತೇ ಬಿಟ್ಟಿದ್ದಾರೆ, ನಿನ್ನ ಬಗ್ಗೆ ಏನೂ ನೆನಪೇ ಇಲ್ಲ ಅವರಿಗೆ, ನಿನಗೆ ದುಃಖ ಅನ್ಸಲ್ವಾ ಅಂತ. ಅದಕ್ಕೆ ಆ ಎಲೆ ಹೇಳುತ್ತೆ, ನನಗೇನು ದುಃಖ ಅನ್ಸಲ್ಲಪ್ಪ, ಯಾಕಂದರೆ ಆಲದ ಮರದೊಳಗೆ ನಾನು ಇದ್ದಾಗ, ಸಹವರ್ತಿಗಳ ಜೊತೆಗೆ ನಾನು ಇದ್ದಾಗ ಖುಷಿಯಾಗಿದ್ದೆ, ಮತ್ತು ನನಗೆ ತೃಪ್ತಿ ಇದೆ. ಆಲದ ಮರದ ಸೌಂದರ್ಯವನ್ನು ನನ್ನ ಇರುವಿಕೆಯಿಂದ ನಾನು ಹೆಚ್ಚು ಮಾಡಿದೆ, ಅದರಲ್ಲಿಯೂ ನನ್ನ ಪಾಲಿದೆ. ಆಲದ ಮರ ಚೆಂದ ಕಾಣಬೇಕಂದ್ರೆ ಅದರಲ್ಲಿ ನನ್ನ ಒಂದು ಪಾಲಿದೆ ಅಂತಕ್ಕಂಥ ಆತ್ಮತೃಪ್ತಿ ಇದೆ. ಅದಕ್ಕೆ ಈಗ ನಾನು ಬಿದ್ದ ನಂತರ ಯಾರೂ ನನಗೆ ವರ್ಣನೆ ಮಾಡಬೇಕು ಅಂತ ನನ್ನೇನು ಅಪೇಕ್ಷೆ ಇಲ್ಲ, ಕಾಳಜಿ ಮಾಡಬೇಕು ಅಂತಲೂ ಅಪೇಕ್ಷೆ ಇಲ್ಲ. ಆವಾಗ ರಾಜನಿಗೆ ಅನಿಸುತ್ತೆ, ಹೌದು, ಸೊ ನಮ್ಮ ಕರ್ತವ್ಯವನ್ನು ನಾವು ಮಾಡಿದರೆ ಆಯಿತು. ಇದು ರಾಜ ಇರ್ಬೋದು, ಯಾರೇ ಇರ್ಬೋದು, ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಬೇರೆಯವ್ರಿಗೆ ಮಾಡ್ತಾ ಇದ್ದೀವಿ, ಮತ್ತೊಬ್ಬರಿಗೆ ಮಾಡ್ತಾ ಇದ್ದೀವಿ, ಅವ್ರು ನಮ್ಗೆ ವರ್ಣನೆ ಮಾಡಬೇಕು ಅಂತ ಅಪೇಕ್ಷೆ ಇರಲಾದೆ ನಿರಪೇಕ್ಷ ಮನೋಭಾವನೆಯಿಂದ, ಸೊ ಕರ್ತವ್ಯ ನಿಷ್ಠೆ ಎಲ್ಲಿತ್ತೋ ನಮಗೆ ಆತ್ಮತೃಪ್ತಿ ಕೊಟ್ಟರೆ ಸಾಕು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾವು ಅಪೇಕ್ಷೆ ಮಾಡಬೇಕಾಗಿಲ್ಲ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಡೌನ್ ಆನ್ಲೈನ್. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ,
ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಅದನ್ನು ಶೇರ್ ಮಾಡಿ. ನಮ್ಮ ಯೋಗ ವರ್ಗ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.